ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ನಾನು ನಿಮ್ಗಳು ಯಾರ ಜೊತೆನೂ ಮಾತಾಡಲ್ಲ ಕಣೋ. ನಮ್ ಬೀಗ್ತಿ ಅಮ್ಮನ್ ಜೊತೆ ಮನ್ಸು ಬಿಚ್ಚಿ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀನಿ. ಬೀಗ್ತಿ ಅಮ್ಮ, ನಮಗ್ ನಿಮ್ ಮೇಲೆ ಬರೀ ಮರ್ಯಾದೆ ಅಷ್ಟೇ ಅಲ್ಲ, ನನ್ಗೂ ಇವ್ರಿಗೂ ನಿಮ್ ಮೇಲೆ ಟನ್ನುಗಟ್ಲೆ ಪ್ರೀತಿನೂ ಇದೆ. ನಿಮಗ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳಿದ ತಕ್ಷಣ ನೀವು ಸತ್ತೇ ಹೋಗ್ಬಿಟ್ರೇನೋ ಅಂತ ನಾನು ಇವರು ತುಂಬಾ ಅಂದ್ರೆ ತುಂಬಾನೇ ಭಯ ಪಡ್ಕೊಂಡ್ಬಿಟ್ವಿ. ಅಯ್ಯೋ ಹುಚ್ಚಿ. ಅಲ್ಲ, ಅದು ಸುಮ್ನೆ ಮಾತಿಗೆ ಹೇಳ್ದೆ. ಬೀಗ್ತಿ ಅಮ್ಮ, ನೀವೇನಾದ್ರೂ ಸತ್ತಿದ್ರೆ ನಿಮ್ ಸಾವು ಕಾರಣ ಆದವ್ರನ್ನ ನಾನ್ ಮಾತ್ರ ಸುಮ್ನೆ ಬಿಡ್ತಾ ಇರ್ಲಿಲ್ಲ. ಸೀದಾ ಅಡ್ಗೆ ಮನೆಗೆ ಹೋಗಿ ಈಳ್ಗೆ ಮನೆ ತಗೊಂಡು ಅದನ್ನ ಶಾರ್ಪ್ ಮಾಡಿಸಿ ಅವ್ರನ್ನ ಅಡ್ಡಡ್ಡ ಉದ್ದುತ್ತ ಸಿಕ್ಕಾಕ್ಬಿಡ್ತಿದ್ದೆ. ದೊಡ್ಡಮ್ಮ, ಇವಾಗ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಏನೋ ಇಮೋಷನಲ್? ಏನೋ ಕಲ್ಕಿ ನೀನು. ಇವ್ರು ನನ್ಗೆ ಬರೀ ಬೀಗ್ತಿ ಅಲ್ಲ ಕಣೋ, ನನ್ ಒಡ ಹುಟ್ಟಿದ ತಂಗಿ. ನಮ್ ಇಬ್ರ ದೇಹ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಮನ್ಸ್ ಮಾತ್ರ ಒಂದೇ ಕಣೋ. ಇವಳಿಗೆ ಮಾತಾಡಬೇಡ ಅಂತ ಗಿಣಿಗೆ ಹೇಳ್ದಾಗ ಹೇಳಿ ಕರ್ಕೊಂಡು ಬಂದ್ರು, ಇವಳು ಮಾತ್ರ ಬಾಯಿ ಮುಚ್ಚಲ್ಲ. ಬೀಗ್ತಿ ಅಮ್ಮ, ಒಂದು ವೇಳೆ ನೀವು ಸತ್ ಹೋಗಿದ್ದಿದ್ರೆ ಈ ನಿಮ್ ಮನೆ ಪರಿಸ್ಥಿತಿ ಏನಾಗಿರ್ತಿತ್ತು? ಬೀಗ್ತಿ ಅಮ್ಮ, ಈ ಮನೆ ಕಳಸಾನೇ ನೀವು. ನೀವ್ ಈ ಮನೆಯಲ್ಲಿ ಓಡಾಡ್ಕೊಂಡಿದ್ರೇನೆ ಒಂದು ಲಕ್ಷಣ. ಅದು ಬಿಟ್ಟು ಫೋಟೋ ಫ್ರೇಮ್ ಅಲ್ಲಿ ನೀವು ಹಾರ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ನಿಮ್ಗೆ ₹1 ಅಷ್ಟು ಮರ್ಯಾದೆನೂ ಕೊಡಲ್ಲ. ಏನ್ರಿ ನೀವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದ್ರ ಇಲ್ಲ ಅವ್ರ ಸಾವನ್ ಬಯಸಕ್ ಬಂದ್ರ? ಮಾತಿಗೂ ಸಾವು, ಹಾರ, ಫೋಟೋ ಫ್ರೇಮ್ ಅಂತ ಮಾತಾಡ್ತಿದ್ರಲ್ಲ. ಏಯ್,